ಎಲ್ಲರೂ ಕಾಕಾ ಕಾಕನಸರು ಸೇವೆ ಮಾಡಿದ್ದಾರೋ ಹರಿಜನ ಸಲುವಾಗಿ ಅವ್ರಿಗೆ ನೆನಪಿಲ್ಲ. ಈಗ ಸಾಬೋರು ಹೇಳಿದರು ಅವ್ರ ವಿದ್ಯಾರ್ಥಿ ಜೀವನದಾಗಲ್ಲಿ ಕಲ್ತಿದ್ದು ಇಂಥವ್ರು ಎಲ್ಲದಾರು ಎಲ್ಲರೂ. ನಾವೊಂದು 20-25 ಮಂದಿ ಫೋನ್ ನಂಬರ್ ತೊಗೊಂಡು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಒಬ್ರು ಏನತ್ತಾರ ಕಾಕಾ ಕಾಕನಸಿರ್ಬೇಕ್ರಿ ಅವ್ರು ಸತ್ತಾರಲ್ರಿ. ಎಂಥ ದರಿದ್ರ ಉತ್ತರ. ಸತ್ತಾರ ಹೌದು, ನೀ ಯಾಕೆ ಸತ್ತಿಲ್ಲ ಅಂತ ಕೇಳಿದೆ ನಾನು. ಅವ್ರು ಸತ್ತದ ಗೊತ್ತ ನನಗೆ, ನೀ ಯಾಕೆ ಸತ್ತಿಲ್ಲ. ಒಬ್ರಿಗೆ ಫೋನ್ ಮಾಡಿದೆ ಸ್ನೇಹಿತರು, ನೋಡ್ರಿ 2 ಧ್ವನಿ ಹಂಗದವ. ಕಾಕಾ ಅವ್ರು ನೆನೆಸ್ಬೇಕಾಗಿದೆಪ್ಪ, ಇದೊಂದು ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡ್ಲತ್ತೀವಿ ಅಂಬೇಡ್ಕರ್ ಜಯಂತಿ ಒಳಗೆ. ಅಂಬೇಡ್ಕರ್ ಅಂತೂ ವರ್ಷ ನೆನೆಸ್ತೀವಿ, ಆದ್ರೆ ಕಾಕಾನ ಮುಚ್ಚಿಟ್ಟಿವಲ್ಲ ಇದಂಥದ್ದು. ಅದನ್ನ ಯಾಕೆ ಮಾಡಬಾರ್ದು ಅಂದ್ರೆ ಸುಳಿಬೇವಿ ಅವ್ರು ನಮಗೆ ಅತ್ಯಂತ ವೆಲ್ಕಮ್ ಮಾಡ್ರಿ ಅಂತಂದ್ರು ಬಸವರಾಜ್ ಅವ್ರು. ಭಾಳ ಸಂತೋಷ ಪಡ್ತದೆ ನನಗೆ. ಹೀಗಾಗಿ ಮತ್ತೊಬ್ರು ಏನಂತಾರೆ, ಬರ್ರಿಪ್ಪ ನೀವು ಹಾಸ್ಟೆಲ್ದಾಗ ಕಲ್ತವ್ರು, ನೀವು ಅವ್ರು ನೆನೆಸ್ರಿ ಬರ್ರಿ. ಬರ್ತೀನಿ ಸರ್, ಬಂದು 8:30 ಕೊಂಡಿರ್ತೀನಿ, ಮುಂದೆ ಎಲ್ಲಿ ಹೇಳ್ತಾರೆ ಒಬ್ರು ಅಂತ. 2 ಧ್ವನಿಗಳು ಹೇಳ್ತೀನಿ. ಒಬ್ಬರು ಅವ್ರು ಸತ್ತಾರಲ್ಲ ಅವ್ರಿಗೆ ನೆನೆಸ್ತೀನಿ. ಈಗ ನಮ್ಮ ಜಡ್ಜ್ ಸಾಹೇಬ್ರು ಮಾತಾಡಿದ್ರು, ಮುಳಸಾಳಿಯವ್ರು ಎಷ್ಟು ಧನಿತ ಒಂದು ಅನುಭವ ಹಂಚ್ಕೊಂಡ್ರು. ಒಬ್ಬರೇ ನನಗೆ ದುಃಖ ಆಗೋದೇನು, ನಾಯನಲ್ಲಿ ಬೆನಿಫಿಷರಿ ಅಲ್ಲ, ಪ್ರಯೋಜಕ ಅಲ್ಲ, ಹಾಸ್ಟೆಲ್ದಾಗಿದ್ದವಲ್ಲ, ಕೇವಲ ಅಭಿಮಾನದಿಂದ ನಾನು ಅವ್ರದ್ದೊಂದು ಪುಸ್ತಕ ಬರ್ದೇನೆ ಅವ್ರ ಬಗ್ಗೆ ಕೂತನು. ಅಂಬೇಡ್ಕರ್ ಇಲ್ಲಿ 1939 ಬಂದಾಗ ಒಂದು ಘಟನೆ ಬರ್ದೀನಿ. 39ರಲ್ಲಿ ಅಂಬೇಡ್ಕರಲ್ಲಿ ಬಂದು ಒಂದು ಕಟ್ಲಿಕ್ಕೆ ಬಂದಾರ, ಕ್ರಿಮಿನಲ್ ಕೇಸ್ ಬಿಡಿಸ್ಲಿಕ್ಕೆ ಬಂದಾರ. ಸೋಮನಗೌಡರು ಬೀಳಗಿಯವ್ರು ಗೌಡ್ರವರು ಎರಡು ಮರ್ಡರ್ ಆಗಿದ್ದವಾಗ. ಹಿ ವಾಸ್ ಫೇಸಿಂಗ್ ಕ್ರಿಮಿನಲ್ ಕೇಸ್ ವೆರಿ ಸೀರಿಯಸ್ಲಿ. ಅದನ್ನು ಯಾರನ್ನ ಕಂಡ್ರೆ ಮಾಡಿದ್ರು ಏಷ್ಯಾ ಅಂಗಡಿ ತೊಳಗೆ ಕ್ರಿಮಿನಲ್ ವಕೀಲರು ಇದ್ರಲ್ಲ ನಮ್ಮಲ್ಲಿ. ಅವ್ರ ಪ್ರಭಾವದಿಂದ ಬ್ಯಾರಿಸ್ಟರ್ ವಕೀಲರು ಕರ್ಕೊಂಡು ಬರೋ ಯೋಜನೆದೊಳಗೆ ಅಂಬೇಡ್ಕರ್ ಬರ್ತಾರಿಲ್ಲ. ಇಲ್ಲಾಂದ್ರೆ ಅವನು ಗಲ್ಲಾಗಿ ಹೋಗ್ತಿತ್ತು. ಗಲ್ಲಾಗ ಅವನಿಗೆ ಅವನ ಹೆಂಡತಿ ಎಲ್ಲರ ಮಂದಿ ಮಕ್ಕಳು ಬರ್ತಾರ, ಅವ್ರು ಗಲ್ಲು ಮಾಡಬೇಡ್ರಿ, 10 ವರ್ಷ ಶಿಕ್ಷೆ ಮಾಡಿ ಸಾಕು. ಅಂಬೇಡ್ಕರ್ ಮನೆಗೆ ಹೋದಾಗ ಅವ್ರು 2-3 ಮಂದಿ ಬ್ಯಾರಿಸ್ಟರ್ ಭೇಟಿಯಾಗಿರ್ತಾರೆ, ಅಂಗಡಿ ವಕೀಲರು. ಅಂಬೇಡ್ಕರ್ ಪೂರ್ವದಲ್ಲಿ ಮುಂಬೈದಲ್ಲಿ ಲೇಲೆ ಅಂತ ಒಬ್ರು ವಕೀಲರು ಅದಾರ, ಇನ್ನೊಬ್ರು ಯಾರೋ ಅದಾರ. ಇಲ್ಲ ಕೇಸ್ ಭಾಳ ಸೀರಿಯಸ್ ಅದ, ನಮ್ಗೆ ಬರೋಕ್ಕಾಗೋದಿಲ್ಲ. ಮತ್ತು ಬ್ಯಾರಿಸ್ಟರ್ ವಕೀಲರಿಗೆ ಸೀರಿಯಸ್ ಅದಕ್ಕಾರ ಮಾಡೋದು ಹೇಗೆ? ಇವನು ಕ್ರಿಮಿನಲ್ ವಕೀಲಿದ್ರು ಸಹಿತ ಇವನಿಗೆ ಅಸಹಾಯಕನಾಗಿದ್ದಾನೆ ಅಂಗಡಿ ವಕೀಲ. ಒಬ್ರು ಯಾರೋ ಭೇಟಿ ಆದರು. ಇಲ್ಲಿ ದಾದರ್ದೊಳಗೆ ಅಂಬೇಡ್ಕರ್ ಅಂತ ಒಬ್ರು ಇದ್ದಾರ, ಅವ್ರಿಗೆ ಭೇಟಿ ಆಗ್ರಿ. ಅವರು ಸುಲಭದಲ್ಲಿ ಸಿಗು ಮನುಷ್ಯ ಅಲ್ಲ. ಅವ್ರು ನಿಮಗೆ ಸಾಧ್ಯ ಇದ್ರೆ ಅವೈಲೇಬಲ್ ಆದ್ರೆ ಭೇಟಿ ಆಗ್ರಿ, ನಿಮ್ಗೆ ನೋಡ್ರಿ ಟೈಮ್ ನಿಮ್ಮದು. ಯಾಕಂದ್ರೆ ಇವಾಗ ಕ್ರಿಮಿನಲ್ ಜೂರಿಸ್ಟ್ ಇನ್ ಓವರ್ ಆಲ್ ಇಂಡಿಯಾ, ಕಲ್ಕತ್ತಾ, ಬಾಂಬೆ, ದೊಡ್ಡ ದೊಡ್ಡ ಕ್ಯಾಪಿಟಲ್ ಸಿಟಿ ಒಳಗೆ ತಿರುಗಾಡುವಂಥ ಮನುಷ್ಯ. ಬಿಜಾಪುರ ಕೇಸ್ ಹೆಂಗೆ ತಗೋತಾರೆ ಅವರು? ಇಟ್ ವಾಸ್ ಅ ಸ್ಮಾಲ್ ವಿಲೇಜ್. 39 ಸಣ್ಣ ಹಳ್ಳಿ ಇತ್ತಿದ್ದು. ನೋಡ್ರಂತ ಒಮ್ಮೆ ಅಂಗಡಿ ವಕೀಲರು ಹೋಗ್ತಾರೆ, ಸರ್ ಐ ಹ್ಯಾವ್ ಕಮ್ ಫ್ರಮ್ ಬಿಜಾಪುರ್, ಐ ಆಮ್ ಡೀಲಿಂಗ್ ವಿತ್ ಕ್ರಿಮಿನಲ್ ಕೇಸ್ ಆಫ್ ಸೋಮನಗೌಡ ಬಿಳಗಿ. ದೀಸ್ ಆರ್ ದ ಪೇಪರ್ ಸರ್, ಕೈಂಡ್ಲಿ ಗೋ ಥ್ರೂ, ಇಫ್ ಯು ಆರ್ ಪ್ರಿಪೇರ್ಡ್ ಯು ಕಮ್ ಟು ಬಿಜಾಪುರ್ ಅಂತ ಹೇಳ್ತಾರೆ. ಯು ಕೀಪ್ ದೇರ್ ಕಮ್ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ತಾರೆ. ಅಲ್ಲಿಡೋ ಮುಂಜಾನೆ ಬಾ. ಮುಂಜಾನೆ ಹೋಗ್ತಾರೆ ಅಂಬೇಡ್ಕರ್ ಏಷ್ಯಾ ಅಂಗಡಿಯವರು. ಅಂಬೇಡ್ಕರ್ ರಾತ್ರಿ ಅರ್ಧ ತಾಸು ಸ್ಟಡಿ ಮಾಡಿಬಿಟ್ರೆ ಕೇಸ್ ಪೇಪರಲ್ಲ. ಅತ್ಯಂತ ಹಸನ್ಮುಖಿಯಿಂದ ಕರೀತಾರೆ ಅಂಗಡಿಗೆ. ಇವು ಗಾಬರಿಯಾಗಿ ಹೋಗಿ ಅಂಗಡಿ ವಕೀಲ, ಏನಾಗ್ತದೆ ಏನೋ ಗಲ್ಲಾತ ಅಂದ್ಕೊಂಡು ಅಂಬೇಡ್ಕರ್ ಏನು ಹೇಳ್ತಾರೆ ಗೊತ್ತಿಲ್ಲ. ಅಂಬೇಡ್ಕರ್ ಅಂತಾರ ಅಂಗಡಿ, ದ ಕೇಸ್ ಈಸ್ ಸೋ ಸಿಂಪಲ್, ವೈ ನಾಟ್ ಯು ಶುಡ್ ಗೋ ಓಪನ್ಲಿ ಆರ್ಗ್ಯೂ ಇನ್ ದ ಕೋರ್ಟ್ ಆಫ್ ಲಾ. ನೀವೇ ಓಪನ್ದಾಗ ಮಾಡ್ಬೋದಲ್ಲ, ಐ ವಿಲ್ ಡಿಕ್ಟೇಟ್ ಯು ಸರ್ಟನ್ ಲೈನ್ಸ್. ನೋ ಸರ್, ಹೋಗಿ ಕಾಲಿಗೆ ಬಿದ್ದಾನೆ. ಇಟ್ಟು ಸರಳ ಕೇಸ್ ಅದಂತ ನಿಮ್ಮ ಬಾಯಿಂದ ಬಂದಾಗ ನಿಮ್ಮನ್ನು ಬಿಟ್ಟು ನಾನು ಬಿಜಾಪುರಕ್ಕೆ ಹೋಗಲಾರೆ. ಅದು ಹೆಂಗಂತಂದ್ರೆ ಹೌದು, ಕೋರ್ಟ್ನಾಗ ಬಿಟ್ಟಂಗೆ ಆಗಿದೆ ನನಗೆ. ಇಟ್ಟು ಸಾಂತ್ವನ ಹೇಳಿದ್ರಲ್ಲಿ ಬಗ್ಗೆ ಸ್ಟಡಿ ಮಾಡಿರಲ್ಲ, ನೀವು ಬರಲೇಬೇಕು ಬಿಜಾಪುರದ ಗಂಟು ಬಿಡ್ತಾನೆ. ಆವಾಗ ಅಂಬೇಡ್ಕರ್ಗೊಂದು ಭಾಳ ಒತ್ತಾಯ ಮಾಡಿ ಖಾಲಿ ಬೀಳ್ತಾರೋ ಅಂಗಡಿ ವಕೀಲ. ಇವೆಲ್ಲ ಘಟನೆ ನಮ್ಮ ಅಂಗಡಿ ವಕೀಲರು ಹೇಳುದು ನನಗೆ. ಅವ್ರು ಅಂಬೇಡ್ಕರ್ ಸ್ವಲ್ಪ ಇದು ಆಗ್ತದೆ, ಮುಸುಗುರು ಬರ್ತದೆ. ಅವ್ರಂತಾರೆ ನನಗೆ ಟೈಮ್ ಇಲ್ಲ, ಐ ಗಾಟ್ ಸೋ ಮೆನಿ ಕೇಸಸ್, ಕ್ರಿಮಿನಲ್ ಕೇಸ್ ಅನ್ನೋರು ಭಾಳ ಅದಾವ ಆಲ್ ಓವರ್ ಇಂಡಿಯಾ, ನನಗೆ ಟೈಮ್ ಇರೋದ್ರ ಸಲ ನಾವು ಅಲ್ಲ ಅಂತೀನಿ. ಎರಡನೇದ್ದು, ಬಿಜಾಪುರ ಸಣ್ಣ ಹಳ್ಳಿದ, ಬರ್ಲಿಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ, ಬಸ್ ಇಲ್ಲ, ಅವತ್ತು ವಿಮಾನ ಇರಲಿಲ್ಲ. ಯಾಕೆ ಬರೋದು ಹೆಂಗಿದೆ? ಇಲ್ಲ ಏನೇ ಮಾಡಿ ದಯವಿಟ್ಟು ಬರಬೇಕು, ಒಟ್ಟಿಗೆ ತನಕ ಬರ್ರಿ, ಒಟ್ಟಿಗಿಂದ ಮೆಟ್ರಿಗೇಜ್ ಆಗಿತ್ತು.
ನೀವು ಬರಬೇಕು. ಅಂಬೇಡ್ಕರ್ ಇವ್ರು ಭಾಳ ಒತ್ತಾಯ ಮಾಡ್ತಾರೆ ಅಂತೇಳಿ ಇವ್ರ ಪ್ರೀತಿಗೆ ಮಣಿದು ಅಂಬೇಡ್ಕರ್ ಏನಂತಾರ, ನಿಮ್ಮ ಕೇಸಿಗೆ ನಾ ಬೇಜಾರು ಬರ್ತೀನಿ ಮತ್ತು ಅದು ಬಿಡಿಸಿ ಕೊಡ್ತೀನಿ, ಆದ್ರೆ ನನ್ನದೊಂದು ಕರಾರು. ಏನು ಕರಾರು ರೀ ಅಂತ, ನೀವು ಏನು ಬೇಕಾದ ಹೇಳ್ರಿ ಮಾಡ್ತೀವಿ, ನಮ್ಮ ಕ್ಲೈಂಟ್ ಭಾಳ ಸ್ಟ್ರಾಂಗ್ ಅದಾನ, ಸೋಮನಗೌಡ ಪಾಟೀಲ್ 200 ಎಕರೆ ಜಮೀನು ಮಾಲಕ್ ಅದಾನ, ಬೇಕಾದ ಹೇಳ್ರಿ ನೀವು. ಇಲ್ಲ ಅದು ಅಲ್ಲ, ಆ ಬಿಜಾಪುರ ಜಿಲ್ಲೆಗೆ ನಾನು ಒಮ್ಮೆ ಬಂದಿಲ್ಲ, ಬೆಳಗಾವಿಗೆ ಬಂದೀನಿ, ಇತ್ತ ಗುಲ್ಬರ್ಗಕ್ಕೆ ಹೋಗ್ಯಾರ, ಸೋಲಾಪುರಕ್ಕಂತೂ ಅವ್ರ ಕರ್ಮಭೂಮಿ ಅದ, ಅಲ್ಲಿ ಹಾಸ್ಟೆಲ್ ಬರ್ತಿದ್ರು ಅವಾಗಲೂ. ಬಿಜಾಪುರ ಬಂದಿರಲಿಲ್ಲ. ಬಿಜಾಪುರಕ್ಕೆ ನಾನು ಬರಬೇಕಾದ್ರೆ ನಂದೊಂದು ಕರಾರ್ ಅಂಗಡಿ, ಏನು ಕರಾರ್ ಹೇಳಿ ನಾನೆಲ್ಲ ಮಾಡ್ತೀನಿ. ಏನಿಲ್ಲ, ಆ ಭಾಗದ ದಲಿತರನ್ನ ಒಂದು ಕಾನ್ಫರೆನ್ಸ್ ಮಾಡಬೇಕು, ಆ ಜನರನ್ನ ಕೂಡಿಸ್ಬಲ್ಲಿಯ, ಅದ್ಯಾವ ದೊಡ್ಡದಂತ, ಇದ್ಯಾವ ಸಮಸ್ಯೆ ನನಗೆ ಮತ್ತು ಅದ್ರ ಖರ್ಚು ವೆಚ್ಚ ನೀವೇ ನಿಮ್ಮ ಕ್ಲೈಂಟೇ ನೋಡ್ಕೋಬೇಕು. ಒಬ್ಬರಿಗೆ ಒಂದು ದಿವ್ಸ ಕಾಂಟ್ರಿಬ್ಯೂಷನ್ ಕೇಳಬಾರ್ದು, 2 ದಿವಸ ಕಾನ್ಫರೆನ್ಸ್ ಆಗುತ್ತೆ, ನಾನು ಅಲ್ಲೇ ಇರಬೇಕು, ಊಟದ ವ್ಯವಸ್ಥೆ ಮಾಡಬೇಕು. ಎಲ್ಲವೂ ಇದಕ್ಕೂ 10 ಪಟ್ಟು ಮಾಡ್ತಿದ್ದು, ಬೇರೆ ಅಂಗಡಿ ಒಪ್ಕೊಂಡು ಬಂದಿದ್ದು. ಇದು ದೊಡ್ಡದು. ಅಂಬೇಡ್ಕರ್ ಅವ್ರ ಮನಸ್ಸಿನಲ್ಲಿ ಏನದ ಅಂತ ಕೇಳಿದರೆ, ಅಂಬೇಡ್ಕರ್ ಬಿಜಾಪುರಕ್ಕೆ ಹೋಗೋ ಮನಸ್ಸಿಲ್ಲ, ಆದ್ರೆ ಅಂಗಡಿ ಒತ್ತಾಯ ಮಾಡೋದ್ರಿಂದ ಹೋಗೋ ಮನಸ್ಸು ಬಂದದ. ಮುಖ್ಯವಾಗಿ ಅವ್ರ ಡಿಮಾಂಡ್ ಏನು, ಆಸೆ ಏನು, ಎಲ್ಲ ದಲಿತರು ಒಟ್ಟಿಗೆ ನೋಡ್ಬೇಕನ್ನೋ ವಿಚಾರ. ಅಂತ ಸಾಮಾನ್ಯ ವಿಷಯ ಅಂಬೇಡ್ಕರ್ದು. ಐ ವುಡ್ ಲೈಕ್ ಟು ಅಡ್ರೆಸ್ ಆ್ಯಂಡ್ ಸಿ ದ ಫೇಸ್ ಆಫ್ ದೋಸ್ ಪೀಪಲ್ ಡೌನ್ ಟ್ರಾಡನ್. ಅವಾಗ DC ಅಂತೀರು ನಮಗೆ, ಡೌನ್ ಟ್ರಾಡನ್ ಕಮ್ಯುನಿಟಿ. SC ST ಇನ್ನೂ ಬಂದಿರಲಿಲ್ಲ. DC ಡೌನ್ ಟ್ರಾಡನ್ ಕಮ್ಯುನಿಟಿ ಅವ್ರು ನೋಡ್ಬೇಕಲ್ಲ. ನಾನು ಬಾಗಲಕೋಟೆ ವಿಜಯಪುರ 98 ಹೊಡೆದು ಹೋಗ್ಯದ, ಅದು 39 ಒಂದೇ ಜಿಲ್ಲೆ ಇತ್ತು. ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನು ಕೂಡಿಸ್ಬೇಕು. ನಾ ಕೋರ್ಟಿಗೆ ಒಂದು ಆರ್ಗ್ಯುಮೆಂಟ್ ಮಾಡ್ತೀನಿ, ಬಿಡಿಸಿ ಹೋಗ್ತೀನಿ. ಆರ್ಗ್ಯುಮೆಂಟ್ ಎಷ್ಟು ಕೇಸಿನ ಅಂದ್ರೆ ಅಂಬೇಡ್ಕರ್ ಜಡ್ಜ್ ಮಾಡಿದಾರೆ ಆ ಕೇಸ್ ಪೇಪರ್ ಮೇಲೆ. ಇಟ್ ನೀಡ್ಸ್ ಓನ್ಲಿ ಹಾರ್ಡ್ಲಿ 2 hours. 2 ತಾಸಿನ ಆರ್ಗ್ಯುಮೆಂಟ್ ಮಾಡ್ತೀನಿ ನಾನು. 1 ತಾಸಿಗೆ ಫೀ ಎಷ್ಟಿತ್ತು ಬಾಬಾ ಸಾಹೇಬ್ರದ್ದು? 2500 ರೂಪಾಯಿ ಫೀ ಪರ್ ಅವರ್. ದಿನಗಟ್ಲೆ ಅಲ್ಲ, 1 ತಾಸಿಗೆ 2 ತಾಸು ಇರೋದ್ರಿಂದ 5000. ಅವು ಯಾವ್ದು ಕೊಡ್ಲಿಕ್ಕೂ ಕವಲಿದ್ರು ಅಂಗಡಿ ಹೋಗಿದ್ರು. ಬರ್ರಿ ನೀವು ಬಂದರು ಸ್ನೇಹಿತರೆ. ಅವ್ರು ಬಂದ ತಾರೀಕು ಎಕ್ಸಾಕ್ಟ್ಲಿ ಒಬ್ರಿಗೆ ಗೊತ್ತಿಲ್ಲ. ಅವ್ರು ಬಂದಾಗ, ಅಂಬೇಡ್ಕರ್ ಬಂದಾಗ ಇದೇ 5 ಇಳ್ಕೊಂಡಾಗ ಅವರ ಜೋಡಿ ಒಡನಾಟ ಇಟ್ಕೊಂಡು 72 ತಾಸು ದುಡಿದವ್ರು ನಮ್ಮ ಮುತ್ಯ ಶಿವಪ್ಪ ಕಾಂಬಳಿ ಫ್ರಮ್ ಹಾವಿನಾಳ್. ಇದು ಭಾಳ ಮಂದಿಗೆ ಗೊತ್ತಿಲ್ಲ. ಔದಿ ಅಲ್ಲಪ್ಪನವ್ರು, ಅವ್ರ ಮಗು ಬಂದಿದ್ರು, ಈಶ್ವರ್ ಕರೆದಿದ್ದೆ, ಅವ್ರು ಬರ್ಲಿಕ್ಕಾಗಲಿಲ್ಲ, ಸ್ವಲ್ಪ ಹೊಟ್ಟೆ ನೋವು ಅಂತಿದ್ದು ಹೋದ್ರು. ಔದಿ ಬಂತಂದವರು ನಮ್ಮ ಅಜ್ಜ ಶಿವಪ್ಪ ಕಾಂಬಳಿ. ಆಮೇಲೆ ಇನ್ನೊಬ್ಬರಲ್ಲಿ ಶಿಕ್ಷಕರಿದ್ರು, ಯಾರು ಗೌರ್ ಮಾಸ್ತರ್ ಅಂತೇಳಿ. ಇವರೆಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿ ಅಂಗಡಿ ವಕೀಲ ತೊಗೊಂಡು ಇಡೀ ಜಿಲ್ಲಾ ತುಂಬ ಅಡ್ಡಾಡ್ಯಾರ. ಅವ ಕಾರ್ ಗಾಡಿ ಸಿಗಲಿಲ್ಲ, ಸುಮ್ಮನೆ ಟ್ರಮ್ ಇದ್ದು ಗಾಡಿ ಹುಡ್ಕೊಂಡು ಹೋಗ್ಯಾರಲ್ಲ. ಎಲ್ಲ ಹಳ್ಳಿ ಕವರ್ ಮಾಡಿ ಬಾಬಾ ಸಾಹೇಬ್ರು ಬರ್ತಾರೆ ಅಂದ್ಕೊಂಡು ಜನ ನಮ್ಮ ಊರು ಹುಚ್ಚದ್ದು ಬಂದ್ಬಿಟ್ಟಾರ. ಒಬ್ಬರು ಮುಂಡ ಚಾಟಿ ಹರಿದದ, ಒಬ್ರು ಚಪ್ಪಲಿಲ್ಲ, ಒಬ್ರು ಊಟಕ್ಕಿಲ್ಲ, ಧೋತ್ರ ಹರಿದದ. ಎಂಥ ಪರಿಸ್ಥಿತಿ! ಇದನ್ನ ಸ್ಥಿತಿ ನೋಡೋ ಸಂಬಂಧ ಬಾಬಾ ಸಾಹೇಬ್ರು ಬಂದಿರಲಿ. ನಮ್ಮ ಜನರು ಹೇಗೆ ಬದುಕುತ್ತಿದ್ದಾರೆ, ಅವರ ಕಾರಣಗಳೇನು? ಇಟ್ಟು ಉತ್ಸಾಹದಿಂದ ಬಂದಾರ. IB ಮುಂದೆ ಎಲ್ಲ ಬಂದಾಗ ಅಂಬೇಡ್ಕರ್ 5 ಗಂಟೆಗೆ ಬಂದಾರಲ್ಲಿ 11/2/39 ರೈಲ್ವೆ ಸ್ಟೇಷನ್ ಬಂದಾರ. ಅವ್ರಿಗೆ ರಿಸೀವ್ ಮಾಡ್ಕೊಳಕ್ಕೆ ಯಾರು ಹೋದ್ರು ಅಂತಂದ್ರೆ ಶಿವಪ್ಪ ಕಾಂಬಳಿ ನಮ್ಮ ಮುತ್ಯ, ಬಿಜ್ಜರಿಗೆ ಔದಿಯವರು, ಇವರು ಮಾಸ್ತರು, ಇನ್ನೊಬ್ರು ಎಲ್ಲರೂ ಲಮಾಣಿ ಅಂತ ಒಬ್ಬಿದ್ದಾರೆ. ಅವರು DC ಆಗಿ ರಿಟೈರ್ ಆದ್ರು ಮುಂದೆ ಹಿಂದಾಗಡೆ. ಅವ್ರು ಇಲ್ಲಿ ಬಾಬಾ ಸಾಹೇಬ್ರು ಬಂದಾಗಿ 39ರಿಗೆ ಪರಿಚಯ ಆಗಿ ಅವ್ರ ಜೋಡಿ ಕರ್ಕೊಂಡು ಹೋಗ್ತಾರೆ. ವಿದ್ಯಾಭ್ಯಾಸ ಮಾಡೋಕೆ ಮುಂಬೈ ಕರ್ಕೊಂಡು ಹೋಗ್ತಾರೆ ಎಲ್ಲರನ್ನ. ಇವೆಲ್ಲ ಇತಿಹಾಸಗಳಿಗೆ ನಾವು ಮರಿಬಾರ್ದು. ಇತಿಹಾಸ ಓದಬೇಕಾಗ್ತದೆ ನಾವು. ಇಷ್ಟು ಅವ್ರು ಬಡತನದಿಂದ ಬಂದಿದ್ರು. ಆ ನಾಯಕ ಕರ್ಕೊಂಡು ಹೋಗಿದ್ದಾರೆ ಹಾಸ್ಟೆಲ್ಗೆ ಹಾಕಿ ಅವ್ರು ವಿದ್ಯಾಭ್ಯಾಸ ಕೊಡ್ತಾರೆ. ಅಷ್ಟೇ ಅಲ್ಲ, ಅವನ ಕುಟುಂಬ ಸಹಿತ VP ನಾಯಕ್ ಅಂತೇಳಿ ಇವತ್ತು ಚೀಫ್ ಮಿನಿಸ್ಟರ್ ಫಾರ್ ಮಹಾರಾಷ್ಟ್ರ ಫಾರ್ 10 years 10 ವರ್ಷ ಮುಖ್ಯಮಂತ್ರಿ ಇದ್ರು VP ನಾಯಕರಂತ. ತಮ್ಗೆ ಗೊತ್ತಿರ್ಬೇಕು ಇತಿಹಾಸನಾಗ ಓಡ್ರಿ.
ಅವ್ರ ಮಗಳನ್ನ ಇವ್ರಿಗೆ ಕೊಡ್ತಾರೆ. ಇದೆಲ್ಲ ಮಾಡಿದ್ದು ಬಾಬಾ ಸಾಹೇಬ್ರೆ. ಹೀಗಾಗಿ ಅವ್ರು ಕರ್ಕೊಂಡು ಬರ್ತಾರೆ IBಗೆ. ಕರ್ಕೊಂಡು ಬಂದಾಗ ಎಷ್ಟು ಜನ ಕೂತಿತ್ತು ಅಂತಂದರೆ IB ಒಳಗೆ ರೆಸ್ಟ್ ತೊಳಗೆ ಪುರ್ಸತ್ತಿಲ್ಲ ಬಾಬಾ ಸಾಹೇಬ್ರಿಗೆ. ಜನ ಕಂಬಳಿ ಹಾಸಿದ್ರಲ್ಲಿ ಕಂಬಳಿ ಮೇಲೆ ಕೊಡ್ತಾರೆ. ಏನು ನನ್ನ ಜನ ಎಷ್ಟು ಪ್ರೀತಿದು, ಏನು ಚಿಂತೆ, ಯಾವಾಗ ನೋಡ್ಬೇಕಂತ ಆತುರತೆ ಇತ್ತು. ಬಂದಿನಲ್ಲ ನಾನು, ಎಷ್ಟು ಸಮಾಧಾನ. ಬಂದು ಒಂದು ಅರ್ಥ ಚರ್ಚೆ ಮಾಡಿ ಸಡನ್ನಾಗಿ ಯಾರಿಗೆ ಗೊತ್ತಿಲ್ಲಾರ್ದು ಒಂದು ಟಾಂಗ ತರಿಸಿ ನಮ್ಮ ಯಾರವರು ಕಾಕ ಅವ್ರ ಮನೆಗೆ ಹೋಗ್ತಾರೆ. ಯಾರಿಗೆ ಗೊತ್ತಿಲ್ಲ ಹೂ ವಾಸ್ ಕಾಕ, ನೋ ಬಡಿ ನೋಸ್. ವಿಜಯಪುರದ ಜನಗಳು ಬಂದಾರ 40,000, ಕಾಕ ಯಾರಿಗೆ ಗೊತ್ತಿಲ್ಲ.